ಎಲ್ಲರಿಗೂ ನಮಸ್ಕಾರ. ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಿನ್ನೆ ಒಂದು 10 ವರ್ಷದ ಬಾಲಕನ ಮೇಲೆ ಚಿರತೆ ದಾಳಿ ಮಾಡಿ ಮಗು ಮೃತಪಟ್ಟಿದ್ದು, ಅದರ ವಿರುದ್ಧ ಪ್ರಚಾರವಾಗಿ ಇಂದು ರಸ್ತೆ ತಡೆ ಮತ್ತು ಕಾಡು ಮೃಗಗಳಿಂದ ಮಾನವನಿಗೆ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ಕುರಿತು ಇಂದು ರಸ್ತೆ ತಡೆದು ಮಹದೇಶ್ವರ ಬೆಟ್ಟದಲ್ಲಿ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ನಮಗೆ ಡಿಸಿ ಬಂದಿಲ್ಲ, ನಾವು ಏನು ಮಾಡಬೇಕು? ಯಾಕೆ ಸರ್ ಕೇಳಿ ಸರ್, ಈಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಈಗ ಒಂದು ಕೆಲಸ ಸರ್, ನಿಮಗೆ ನಿಮ್ಮ ಸಾಹೇಬ್ರು ಹೇಳವ್ರೆ ಸ್ವಾಮಿ ಕೂತ್ಕೊಳ್ತೀರಾ? ಯಾವ ಹೇಳಿ ದಯವಿಟ್ಟು ಕೂತ್ಕೊಳ್ಳಿ. ನಿಮಗೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಮತ್ತೆ ಇನ್ನೊಂದಿದೆ, ಆ ಫಾರೆಸ್ಟ್ ವಿಷಯದಲ್ಲಿ ಮಾತಾಡೋ DSF ಬರಬೇಕು. DSF ಬರೋದು ನೋಡ್ತೀವಿ. ಇನ್ನೊಂದು ಸಹ 1 ಗಂಟೆ ಅವಕಾಶ ಕೊಡ್ತೀವಿ, ಇಲ್ಲೇ ಕೂತಿರ್ತೀವಿ. 1 ಗಂಟೆ ಮೇಲೆ DSF ಬರಲಿ ಅಂದರೆ ನಾವು ರೋಡ್ ಬರೀತೀವಿ. ಈಗ ನಮ್ಮನ್ನು ಅರೆಸ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಏನಿಲ್ಲ. ಒಂದು ಇವರೇ ಮಾತಾಡೋ, ನೀವು ಮಧ್ಯೆ ಯಾಕೆ ಬರ್ತೀರಿ? ಮಾತಾಡಿ, ಅವಕಾಶ ಕೊಡೋಣ. ಕೇಳಿ ಒಂದು ಸೆಕೆಂಡ್. ನಮ್ಮ ಆಫೀಸರ್ ಎಲ್ಲ ಅವರು ಅರ್ಥ ಆಯ್ತಾ? ಫಾರೆಸ್ಟ್ ಅವರು ಅವ್ರಿಗೆ ಸಪ್ರೇಟ್ ಆಫೀಸರ್ ಇದ್ದಾರೆ, ಅವ್ರು ಕರ್ತಾರೆ, ಅವ್ರ ಜವಾಬ್ದಾರಿ. ಎಲ್ಲಾನು ಪೊಲೀಸ್ ಡಿಪಾರ್ಟ್ಮೆಂಟೇ ಮಾಡೋಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ಅವರು ಮಾಡಲಿ ಬಿಡಿ, ಜವಾಬ್ದಾರಿ ಮಾಡ್ತಾರೆ. ಬಂದವರಲ್ಲ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ? ಒಂದು ಸೆಕೆಂಡ್. DCF ನಾವು ಮಾಹಿತಿ ಕೊಡ್ಬೋದೇ ಹೊರತು ನಾವು ಹಿಡ್ಕೊಬೋದು ನಿಲ್ಸಕ್ಕಾಗಲ್ಲ. ನೀವು ಕೊಟ್ಟಾಗ ಮಾಹಿತಿ ಕೊಟ್ಟಿದ್ದೀವಿ ನಾವು. ನಾನು ಅವ್ರನ್ನೇ ಕೇಳ್ತೇವೆ, ಕರೆಸಿಬಿಡಿ. ಆಯ್ತು, ಅವರು ಕರೆಸಿ ಸರ್ ಅವ್ರಿಗೆ. ನಾವು ಅದನ್ನ ಹೇಳ್ತಾ ಇಲ್ಲ. ನಾವು ಇಷ್ಟು ಸಾಧ್ಯ ಕೇಳಿದವ, ನಾವು ಒಮ್ಮೆಲೆ ಮಾಹಿತಿ ಕೊಟ್ಟಿದ್ದೀವಿ. ಅವರು ಬಂದವ್ರೆ, ಈಗ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಮ್ಗೆ ಗೊತ್ತಾಗ ನೀವು ಅವ್ರಿಗೆ ಕೇಳಿ. ಅದನ್ನ ಹೇಳ್ತಾ ಇದ್ದಿಲ್ಲ, ಕರ್ಸಿ ಕೊಡ್ತಾರಪ್ಪ. ಯಾಕೆ ಕರೆಸೋದಕ್ಕೆ ಆವಾಗಲೇ ಹೇಳಿದ್ರಿ, ಈಚೆಗೆ ಬಂದೆ ಅಂತ ಹೇಳಿದ್ರಿ, ಮರ್ಯಾದೆ ಕೊಟ್ಟಿದ್ದೀವಿ ಸರ್. ಅಲ್ಲ ಸರ್, ಏನು ಸರ್ ಇದು? ಅಲ್ಲ ಕೇಳಿಲ್ಲ. ಈಗ ಪುಟ್ಸ್ವಾಮಿ, ನಾನು ಅದೆಲ್ಲ ಹೇಳ್ತಾ ಇರೋದಿಲ್ಲ. ಇವರು ಏನ್ ಹೇಳ್ತಾ ಇದ್ದಾರೆ? ನಾವು ಸಂಬಂಧಪಟ್ಟಂತ ಇರ್ತಕ್ಕಂಥ ACF ಹೇಳಿದ್ದೀವಿ ಅಂದ್ರೆ ಆ ACF ನಲ್ಲಿ ಹೇಳಿ ಕರೆಸಿ ಬಿಡ್ರಿ. ನೀರು ಕುಡಿತೀರಾ ಸರ್? ನೀರು ಕುಡಿತಾರೆ. ಕಳಿಸಿದ್ವಿ, 2 ನಿಮಿಷ ಬರ್ತಾವ್ರೆ. ನೀರು ತರಿಸಿ ಪೊಲೀಸರಿಗೆ ನೀರು ಕೊಡಬೇಕು. ನೀರೆಲ್ಲ ಕೊಡ್ತಾ ನಮ್ಗೆ ಚರ್ಚೆ ಮಾಡಕ್ ಬರ್ತೀರಿ ಹೊರತು ಊಟ ಬೇಕಾದ್ರೆ ಕೊಡ್ತೀವಿ, ಅರ್ಥ ಆಯ್ತಾ? ಊಟ ಬೇಡ, ನಾವೇನು ಊಟ ಸರ್. ಮತ್ತೆ ವಿಷಯ ಬರ್ತೀವಿ ಸರ್. ಈಗ ಸರ್ ಇಲ್ಲೊಂದಿದೆ, ನಮ್ಮ ರೈತರ ಸಮಸ್ಯೆ ಇಲ್ಲ. ಜೊತೆಗೆ ಚೆಕ್ ಪೋಸ್ಟ್ ಇದೆ ಸರ್. ಚೆಕ್ ಪೋಸ್ಟ್ ಯಾವುದು ಸರ್ ನಮ್ಗೆ ಗೊತ್ತಿಲ್ಲ. ಸ್ವಾಮಿ ಶಾಂತಿ ಕುತ್ಕೊಳ್ರಿ. ಕುತ್ಕೊಳ್ತೀರಾ ನೀವು? ರೈತರಾಗಿದೆ, ಕುತ್ಕೊಳ್ಳಿ. ನಮಗೆ ಇನ್ಸ್ಪೆಕ್ಟರ್ ಮಾತಾಡ್ಬೇಕೀಗ. ಸರ್ ಒಂದು ನಿಮಿಷ. ಈ ಚೆಕ್ ಪೋಸ್ಟ್ ಯಾವುದು ಸರ್? ಯಾವುದು ಸರ್? ಅರಣ್ಯನಾ, ಇಲಾಖೆನಾ, ಪ್ರಾಧಿಕಾರದ ಸರ್? ಈಗ ಪ್ರಾಧಿಕಾರದ ಒಂದು ವಿಷಯ ಇದೆ ಸರ್, ನಾನು ಕಳಿಸ್ಬೇಕಂತ ಅವ್ರು ಸಂಬಂಧಪಟ್ಟ. ನಮ್ಮ ರೈತರು ಈ ಚೆಕ್ ಪೋಸ್ಟ್ನಲ್ಲಿ ಹುಷಾರಿಲ್ಲದೆ ತಮಿಳುನಾಡು ಆಸ್ಪತ್ರೆಯಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗ್ತದೆ ಅಂತ ಹೋಗ್ತಾರೆ ಅನೇಕರು. ಬೈಕಲ್ ಇರ್ಬೋದು, 4 ಚಕ್ರ ವಾಹನ ಇರ್ಬೋದು. ಮತ್ತು ರೈತರು ತಗೊಂಡು ತರಕಾರಿ ಕೊಳ್ಕೊಂಡು ಒಳ್ಳೆ ಬೆಲೆ ಸಿಗ್ತದೆ ಅಂತೇಳಿ ತರಕಾರಿ ಹಾಕಿ ಹೋಗ್ತಾರೆ, ತಂಪೋದೋದು ಗಾಡಿಗಳ. ಮತ್ತು ಮೇಕೆಗಳು ಮಾರಾಟ ಮಾಡೋಕೆ ಹೋಗ್ತಾರೆ.